ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಮುಹೂರ್ತ ಫಿಕ್ಸ್. ನಗರದ 5 ನಗರ ಪಾಲಿಕೆಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಮುಹೂರ್ತ ಫಿಕ್ಸ್. ನಗರದ 5 ನಗರ ಪಾಲಿಕೆಗಳ ಭವಿಷ್ಯ ನಿರ್ಧಾರ. ಇಂದು 11 ಗಂಟೆಗೆ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆ. ರಾಜ್ಯ ಚುನಾವಣಾ ಆಯೋಗದ ಮೀಟಿಂಗ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. 100ಕ್ಕೂ ಹೆಚ್ಚು ಸದಸ್ಯರಿಂದ ಚುನಾವಣೆ ದಿನಾಂಕದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ರಾಜ್ಯ ಚುನಾವಣಾ ಆಯೋಗದಿಂದ ಅಂತಿಮ ಕಸರತ್ತು. ಜಿಬಿ ಅಧಿಕಾರಿಗಳ ಜೊತೆ ಮಹತ್ವದ ಸಂವಾದವನ್ನ ನಡೆಸಲಿದ್ದಾರೆ. ಈ ಒಂದು ಸಂವಾದದಿಂದ ಅಟ್ಲೀಸ್ಟ್ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಏನಾದ್ರೂ ಮುಹೂರ್ತ ಫಿಕ್ಸ್ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಜಿಬಿ ಎಲೆಕ್ಷನ್ ಮಾಡ್ಲಿಕ್ಕೆ ಯಾಕಿಷ್ಟು ತಡ ಮಾಡ್ತಿದ್ದೀರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇಷ್ಟೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಸಮಸ್ಯೆ ಎದುರಿಸ್ತಾ ಇದೆ, ಸಾರ್ವಜನಿಕರಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಎಲೆಕ್ಷನ್ ನಡೆಸ್ತಾ ಇರೋದೇ ಕಾರಣ ಎಂಬ ಒಂದು ಆರೋಪ ಕೂಡ ಕೇಳ ಬರ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆ ಮುಹೂರ್ತ ಫಿಕ್ಸ್ ಮಾಡಲಿಕ್ಕೆ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿತ್ತು, ಜೂನ್ ಒಳಗೆ ಒಂದು ಜಿಬಿ ಎಲೆಕ್ಷನ್ ನಡೆಸಲೇಬೇಕು ಅಂತ. ಆದ್ರೆ ಸರ್ಕಾರದವರು ಈ ಒಂದು ಎಲೆಕ್ಷನ್ ನಡೆಸಲಿಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ರು. ಬೆಂಗಳೂರು ಮತದಾರರಲ್ಲಿ ಹೆಚ್ಚಿದ ಕುತೂಹಲ. 5 ಮಹಾನಗರ ಪಾಲಿಕೆಗಳಿಗೆ ಯಾವಾಗ ಚುನಾವಣೆ? ಹಾಗಾದ್ರೆ ಸಭೆಯ ನಂತರ ಹೊರಬೀಳಲಿದ್ಯಾ ಅಂತಿಮ ವೇಳಾಪಟ್ಟಿ? ಜೂನ್ 30ರ ಒಳಗೆ ಚುನಾವಣೆ ಪೂರ್ಣಗೊಳಿಸಲು ಸುಪ್ರೀಂ ಆದೇಶ. ಜೂನ್ ತಿಂಗಳಲ್ಲಿ ಜಿಬಿಎಗೆ ಚುನಾವಣೆ ಮುಹೂರ್ತ ಫಿಕ್ಸ್. ಹಾಗಾದ್ರೆ ಬೆಂಗಳೂರು ಮತದಾರರಲ್ಲಿ ಸದ್ಯಕ್ಕೆ ಕುತೂಹಲ ಕೂಡ ಹೆಚ್ಚಾಗಿದೆ. ಯಾಕೆಂತಂದ್ರೆ ಈ ಒಂದು ಜಿಬಿಎ ಎಲೆಕ್ಷನ್ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಈ ಒಂದು ಜಿಬಿಎ ಎಲೆಕ್ಷನ್ ಯಾವಾಗ ನಡೆಸ್ತಾರೆ, ಇಲ್ಲಿ ನಮಗಾಗ್ತಾ ಇರುವಂತಹ ಸಮಸ್ಯೆಗಳು ಸಾಲ್ವ್ ಆಗಬೇಕು ಅಂತಂದ್ರೆ ಜಿಬಿಎ ಎಲೆಕ್ಷನ್ ಮಾಡಬೇಕು. ಆಗ ಅವರವರ ಡ್ಯೂಟಿಯನ್ನ ಅವರವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಸಾರ್ವಜನಿಕರು ಹಾಕ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಜಿಬಿಎ ಎಲೆಕ್ಷನ್ ಮಾಡಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೂ ಮೊದಲು ಈಗ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೆಯುತ್ತೆ. ಇವತ್ತು 11 ಗಂಟೆಗೆ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.